ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಆಷಾಢ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು 5 ಗಂಟೆ ಅಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ದೇವ್ರ ಮನೆ ಅಲಂಕಾರ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಪೂಜೆಗೆ ಅಂತ ಕರೆಕ್ಟಾಗಿ 5 ಗಂಟೆಗೆ ಎಲ್ಲ ಮುಗ್ದಿತ್ತು. ನಾನು ಒಂದು 4:25 ಹಿಂಗೆ ಎದ್ದಿದ್ದೆ. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗೀತು. ಮನೆಯೆಲ್ಲನೂ ನೈಟ್ ಮಲಗೋಕ್ಕೂ ಮುಂಚೆ 11:45 ಆಯಿತು ಅಂತ ಅನಿಸುತ್ತೆ ಎಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟರಲ್ಲಿ. ಏನೋ ಒಂಥರ ಖುಷಿ, ನೆಮ್ಮದಿ, ಸಿಕ್ಕಾಪಟ್ಟೆ ಏನೋ ಒಂಥರ ಚೆಂದ ಅನ್ನಿಸ್ತು. ಈ ಥರ ಆಷಾಢನ ನಾನು ಯಾವತ್ತೂ ಇಷ್ಟು ಬೇಗ ಎದ್ದು ಪೂಜೆ ಎಲ್ಲ ಮಾಡಿರಲಿಲ್ಲ. ಇದೇನೋ ಹೊಸದು ಅಂತ ಅನ್ನಿಸ್ತು. ಪಾಸಿಟಿವ್ ಫೀಲ್ ಅಂತೂ ಇದ್ದೇ ಇದೆ. ಮೊದಲೇನೇ ನಾನು ರೆಡಿ ಆಗೋಗಿದ್ದೆ. ನಾನು ಆಷಾಢ ಟೈಮಲ್ಲಿ ಏನು 4 or 5 ಆಷಾಢ ಶುಕ್ರವಾರ ಬರುತ್ತಲ್ಲ, ಮಾಡಬೇಕು, ಪೂಜೆ ಮಾಡಬೇಕು, ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಅಂದ್ಕೊಂಡಂಗೆ ಮೊದಲನೇ ಆಷಾಢ ಶುಕ್ರವಾರ ತುಂಬಾ ಚೆನ್ನಾಗಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡು ಒಂದೊಳ್ಳೆ ಪೂಜೆನ ಮಾಡಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ನೆಮ್ಮದಿ ಅಂತ ಅನ್ನಿಸ್ತು ಮನಸ್ಸಿಗೆ. ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು, ತುಂಬಾ ಖುಷಿ ಅಂತ ಅನ್ನಿಸ್ತು. ಲೈಫಲ್ಲಿ ನಾವು ಜನರನ್ನ ನಂಬಿ ಮೋಸ ಹೋಗೋದು ಇದ್ದೇ ಇದೆ, ಆದರೆ ದೇವ್ರನ್ನ ನಂಬಿ ಯಾವತ್ತೂ ಮೋಸ ಹೋಗಿಲ್ಲ. ಸೊ ಯಾರನ್ನ ನಂಬ್ತೀವೋ ಬಿಡ್ತೀವೋ, ದೇವ್ರನ್ನ ನಂಬಿದ್ವಿ ಅಂತ ಅಂದರೆ ಯಾವತ್ತೇ ಇದ್ರೂ ಕೈ ಹಿಡಿಯೋದು, ಕಾಪಾಡೋದು ದೇವರೇ. ಸೊ ನಾವು ಅಚ್ಚುಕಟ್ಟಾಗಿ ನಾವು ನಂಬಿರೋ ದೇವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇದು ನನ್ನ ಪಾಲಿಸಿ. ಸೊ ನಾನು ಬೇರೆ ಥರ ಏನು ಹೇಳಲ್ಲ, ಜನರನ್ನ ನಂಬಲಿಲ್ಲ ಅಂತಂದ್ರೂ ದೇವ್ರನ್ನ ನಂಬಿ ಅಷ್ಟೇ. ನೀವು ನಿಂತಲ್ಲೇ ದೇವ್ರನ್ನ ನೆನೆಸ್ಕೊಳ್ಳಿ, ಭಕ್ತಿಯಿಂದ ಶ್ರದ್ಧೆಯಿಂದ ದೇವ್ರನ್ನ ಪೂಜೆ ಮಾಡೋದಾಗಿರ್ಬೋದು, ಮನೇಲಿ ಕ್ಲೀನ್ ಮಾಡಿ ಎಲ್ಲನೂ ನೀವು ಅಂದ್ಕೊಂಡಂಗೆ ಪೂಜೆ ಮಾಡಿ ಅಷ್ಟೇನೆ. ದೇವರು ಯಾವತ್ತೇ ನಿಮಗೆ ಕಷ್ಟ ಅಂತ ಅಂದ್ರೂ ಫಸ್ಟು ನಿಮ್ಮ ಹಿಂದೆ ಬಂದು ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಸೊ ನಾನು ಈ ಆಷಾಢದಲ್ಲಿ ಎವ್ರಿ ಫ್ರೈಡೇ ಪೂಜೆನ ಮಾಡಬೇಕು, ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹೋದ ವರ್ಷ ಎಲ್ಲ ಈ ಥರ ಪೂಜೆನೇ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಪರಂ ಬಂದು ಅದೇ ಟೈಮಲ್ಲಿ, ಅಂದರೆ ಆಷಾಢ ಯಾವಾಗ ಶುರುವಾಯಿತು ಅವಾಗನೇ ಹುಟ್ಟಿದ್ದು. ಸೊ ಬಾಣಂತನದ ಟೈಮಲ್ಲಿ ಪೂಜೆ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟು ಮಾಡಿಲ್ಲ, ನಾನು ಪೂಜೆನೂ ಮಾಡಿಲ್ಲ. ಬಟ್ ಈ ಸಲದಿಂದ ತುಂಬಾ ಚೆನ್ನಾಗಿ ಪೂಜೆನ ಮಾಡಬೇಕು, ನನಗೆ ಖುಷಿ ಆಗೋ ರೀತಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫಸ್ಟು ಆಷಾಢ ಶುಕ್ರವಾರ ತುಂಬಾ ಚೆನ್ನಾಗಿ ನಾನು ಅಂದ್ಕೊಂಡಿದ್ದಂಗೆನೇ ಪೂಜೆ ಆಯಿತು. ಅದು ಒಂಥರ ಏನೋ ಖುಷಿ ನನಗೆ, ಬ್ಲೆಸ್ಡ್ ಫೀಲ್ ಅಂತೀವಲ್ಲ ಆ ಥರ. ತುಂಬ ಜನ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅಂತ ಹೇಳ್ತಾರೆ. ಸೊ ಇದು ನನ್ನ ನಂಬಿಕೆ. ನಾನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ತುಂಬಾ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿನೇ ಮಾಡಿದ್ದೀನಿ. ಸೊ ಫೈನಲಿ ನನ್ನ ಪೂಜೆ ಆಮೇಲೆ ನಾವು ಸೋಂಬೇರಿಗಳ ಥರ ಮಲ್ಕೊಂಡ್ರೆ ಏನು ಅನಿಸುತ್ತೆ, ಅದೇ ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ. ಒನ್ ಟೈಮ್ ನಾವು ಈ ಥರ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿದ್ವಿ, ಆ ಸನ್ರೈಸ್ ಆಗೋದು ನೋಡೋದು ಅದೆಲ್ಲ ಏನೋ ಒಂಥರ ಪೀಸ್ಫುಲ್, ನಿಜವಾಗ್ಲೂ ಹಂಗೆ ಅನಿಸುತ್ತೆ. ಅಂದರೆ ಬುಜ್ಜಿಗೆ ಸ್ಕೂಲ್ ಇರೋದ್ರಿಂದ 6:30ಗೆಲ್ಲ ಎದ್ಬಿಡ್ತೀನಿ. ಬಟ್ ಇನ್ನೂ ಬೇಗ ಎದ್ದು ಇದೆಲ್ಲ ಮಾಡಿದ್ವಿ ಅಂತಂದರೆ ಇನ್ನೂ ಏನೋ ಒಂಥರ ಚೆನ್ನಾಗಿರುತ್ತೆ. ಪರಂ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಸೊ ನಾನು ಇವತ್ತೊಂದು ಶೂಟ್ ಇತ್ತು, ದಿಸಾ ಫ್ಯಾಷನ್ ಅವರ ಸೀರೆ ಹಬ್ಬ ನಡೀತಾ ಇತ್ತು ನಂಜರಾಜ ಬಹದ್ದೂರ್ ಚೌಟ್ರಿಯಲ್ಲಿ. ಸೊ ಅಲ್ಲಿಗೆ ಹೋದೆ. ಎಷ್ಟು ವೆರೈಟಿ ಸೀರೆ ಹಾಕಿದ್ದಾರೆ ಅಂತೀರಾ. ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಆಗಿರ್ಬೋದು, ಫ್ಯಾನ್ಸಿ ಸೀರೆಸ್ ಆಗಿರ್ಬೋದು, ತುಂಬಾ ವೆರೈಟಿ ಆ್ಯಂಡ್ ಯೂಜ್ ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡ್ಬೋದು. ಮತ್ತು ಅನು ಅಕ್ಕ ಕೂಡ ಅವರು ತೋರಿಸ್ತಾಯಿದ್ರು ನನಗೆ ವಿಡಿಯೋಗೆ ಅಂತ ಅಂದ್ಬಿಟ್ಟು ತೋರಿಸ್ತಾಯಿದ್ರು. ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ತಂದಿದ್ದಾರೆ. ಯಾರೆಲ್ಲ ಸ್ಯಾರಿ ಲವರ್ಸ್ ಇದ್ದೀರಲ್ವಾ, ಸೊ ವಿಸಿಟ್ ಮಾಡಿ. ಮತ್ತು ಅವರು ನೆಕ್ಸ್ಟು ನಂಜರಾಜ ಬಹದ್ದೂರ್ ಚೌಟ್ರಿಲಿ ಮುಗಿದ್ಮೇಲೆ ಐ ಥಿಂಕ್ ಈ ಮಂತ್ ಎಂಡಲ್ಲೇ ಸಾಮ್ರಾಟ್ ಕಲ್ಯಾಣ ಮಂಟಪಕ್ಕೂ ಬರ್ತಾ ಇದ್ದಾರೆ. ಸೊ ದೀಕ್ಷು ಜೊತೆ ಕೂಡ ವಿಡಿಯೋ ಮಾಡಿಕೊಂಡೆ. ನಾನು ಬೇಗ ಬೇಗ ವಿಡಿಯೋ ಮಾಡ್ಕೊಬಿಟ್ಟೆ ಮನೆಗೆ ಹೋಗ್ಬೇಕಂತ. ಅದೆಲ್ಲ ಆದಮೇಲೆ ಟೇಪ್ ಕಟ್ಟಿಂಗ್ ಎಲ್ಲ ಮಾಡಿದ್ರು, ಫಸ್ಟ್ ಡೇನೇ ಅಲ್ವಾ. ಸೊ ಹಾಗಾಗಿ ಟೇಪ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ, ಖುಷಿ ಆಯಿತು. ಆ್ಯಂಡ್ ಮೀಡಿಯಾದವರೆಲ್ಲ ಬಂದಿದ್ದರು. ನನ್ನ ಅರ್ಜೆನ್ಸಿ ನಿಮಗೆ ಇನ್ನೂ ಗೊತ್ತಿಲ್ಲ, ಅಂದರೆ ಪರಂ ಅಳ್ತಾ ಇರ್ತಾನೆ ಮನೇಲಿ. ಸೊ ಹಾಗಾಗಿ ನಾನು ಬೇಗ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಪ್ಯೂರ್ ಹಳೆ ರೇಷ್ಮೆ ಸೀರೆ ಇದ್ದರೆ ಇವರು ನಿಮಗೆ ಕೈ ತುಂಬ ದುಡ್ಡು ಕೊಡ್ತಾರೆ. 2,000ದಿಂದ ಹಿಡಿದು 80,000ವರೆಗೂ ಕೊಡ್ತಾರೆ. ಬನ್ನಿ ಇವಾಗ ಮನೆಗೆ ಹೋಗೋಣ. ಕರೆಕ್ಟಾಗಿ ಬಾ ಪರಂ. ಹತ್ಕೊಂಬರೋದು ಕಷ್ಟ. ಸೊ ಫ್ರೆಂಡ್ಸು
ಇವತ್ತು ಆಷಾಢ ಶುಕ್ರವಾರ ಪೂಜೆ ಎಲ್ಲ ಆಯಿತು. ಶೂಟ್ ಇತ್ತು, ಶೂಟ್ಗೆ ಹೋಗಿ ಬಂದೆ. ಇವಾಗ ಅಡುಗೆಗೆ ನಾನ್ ವೆಜ್ ಮಾಡೋಣ ಅಂತ ತರಿಸಿದ್ದೀನಿ. ನೀವು ಕೇಳ್ಬೋದು ಆಷಾಢದಲ್ಲಿ ನಾನ್ ವೆಜ್ ತಿಂತೀರಾ ಅಂತ. ಆ್ಯಕ್ಚುಲಿ ಆಷಾಢದಲ್ಲೇನೆ ತಾಯಿ ಚಾಮುಂಡೇಶ್ವರಿ ತಾಯಿಗೆ ನಾನ್ ವೆಜ್ ಮಾಡ್ತಾರೆ. ಚಾಮುಂಡೇಶ್ವರಿ ಹಬ್ಬ ಎಲ್ಲ ಇವಾಗಲೇ ಮಾಡೋದು. ನಮ್ಮ ತಾತನ ಮನೇಲಿ ಸ್ಯಾಟರ್ಡೆ ಚಾಮುಂಡೇಶ್ವರಿ ಹಬ್ಬ ಇದೆ. ಸೊ ಸ್ಯಾಟರ್ಡೆ ನಾನು ತಿನ್ನಲ್ಲ, ಹಾಗಾಗಿ ಇವತ್ತೇ ಮಾಡ್ತಾ ಇದ್ವಿ. ಸೊ ಬನ್ನಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕ್ವಿಕ್ಕಾಗಿ ತೋರಿಸ್ತೀನಿ, ಡಿಟೇಲ್ ಆಗಿ ಏನು ತೋರಿಸಲ್ಲ, ಕ್ವಿಕ್ಕಾಗಿ ಮಾಡೋದು ತೋರಿಸ್ತೀನಿ. ಕಿಚನ್ಗೆ ಬಂದೆ ಅಂತ ಅಂದ್ರೆ ನಾನು ಹಿಂದೆನೆ ಬರಬೇಕು ಪರಮ್ಮನು. ಸೊ ಹಿಂಗೆ ಬಂದು ಕೂರ್ಸಿದ್ರೆ ಇವಾಗ ಹಿಂಗೆ ಕೂತ್ಕೊಂಡಿರ್ತಾನೆ. ಸ್ವಲ್ಪ ಏನಾದರೂ ಕೊಟ್ಟಿವಿ ಅಂತ ಅಂದ್ರೆ ಆಟ ಆಡ್ಕೊಂಡು ಕೂತಿರ್ತಾನೆ. ಅಷ್ಟೊಂದು ಕಿರಿಕಿರಿ ಮಾಡಲ್ಲ, ಎತ್ಕೊಂಡೇ ಇರ್ಲಿ ಅಂತ. ನಾನು ಎಲ್ಲಿರ್ತೀನಿ ಅಲ್ಲಿ ಇರ್ಬೇಕು ಅವನು. ಸೊ ಇಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಇವಾಗ. ಪರಮ್ ಹಾಯ್ ಹಾಯ್. ಸೊ ಇವಾಗ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇವಾಗ ಇದಕ್ಕೆ ಉಪ್ಪು ಮತ್ತೆ ಅರಶಿನ ಹಾಕಿ ಇಟ್ಟಿದೀವಿ. ಇದು ಇವಾಗ ಚೆನ್ನಾಗಿ ನೀರೆಲ್ಲ ಬಿಟ್ಟು ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಬಿಡ್ಬೇಕು ಅಲ್ವಾ ಮ್ಯಾಮ್? ಅಂದ್ರೆ ಕೆಲವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಒಂದೊಂದ್ ತರ ಮಾಡ್ತಾರೆ. ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಾಡಿ ಫ್ರೈ ಮಾಡೋರು ಇರ್ತಾರೆ, ಆಮೇಲೆ ನೀರೆಲ್ಲ ಹಿಂಗೋ ತರ ಮಾಡ್ತಾರೆ. ನಾವೇನೆಲ್ಲ ಕಂಪ್ಲೀಟ್ ಡ್ರೈ ಮಾಡ್ಕೊಂಡೆ ನೆಕ್ಸ್ಟ್ ಪ್ರೊಸೀಜರ್. ಏನ್ ತಾನೆ ಮಾಡ್ಕೊಂಡೇನೆ ಇಲ್ಲಿ ಇವನು ನೋಡ್ಕೊಳಕ್ ಒಬ್ರು ಮನೇಲಿ ಎಷ್ಟು ಇದ್ ಮಾಡ್ತಾನಂತ ಅಂದ್ರೆ ನಮ್ಮ ಮಮ್ಮಿಗೆ ಚೆನ್ನಾಗಿ ಟಾರ್ಚರ್ ಕೊಡ್ತಾನೆ. ನಾನು ಏನಾದ್ರು ಪ್ರಮೋಷನ್ಗೆ ಹೋಗ್ಬಿಟ್ಟೆ ಅಂತಂದ್ರೆ ಅಯ್ಯೋ 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 ಅಯ್ಯೋ. ಪರಂ ಖುಷಿಯಲ್ಲಿ ಖುಷ್ ಇನ್ನೇ. ಇದು ಬಂದು ಬಿರಿಯಾನಿಗೆ ಮಸಾಲೆ ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸೋಂಪು, ಏಲಕ್ಕಿ ಮತ್ತೆ ಮೆಣಸಿನಕಾಯಿ ಇಷ್ಟ ಹಾಕಿದೀವಿ. ಮತ್ತೆ ಟಮೋಟನ ಫ್ರೈ ಮಾಡ್ಕೊಳ್ಳೋದಕ್ಕೆ ಕಟ್ ಮಾಡ್ತೀವಿ. ಇವಾಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಪವಿತ್ರ ಬಾ ಬಾ ಪವಿತ್ರ ಬಾ. ಈಗ ಈಗ ಖುಷಿ ಬಾ ಬಾ ಪವಿತ್ರ ಬಾ. ಪವಿತ್ರ ಪವಿತ್ರ ಬಾ 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 ಬಾ. ಕೂಗು ಕೂಗಿ ಮಕ್ಕನ್ನ ಇಷ್ಟು ಗಂಟ ಪೈತಾ ಪೈತಾ ಅಂತ ಕೂಗ್ತಾನು. ಈಗ ಅಲ್ಲಿ ನಿಲ್ಸ್ಬಿಟ್ರೆ ಆಟ ಹೊಡ್ತಾನೆ. ಕೂಗು ಪವಿತ್ರ ಕಣ್ ಕೂಗು. ಪವಿತ್ರ ಬಾ ಬಾ ಬಾ. ಒಬ್ಬ ಸುಬ್ಬ ಕೂಗು. ಪವಿತ್ರ ಕೊಂಡ್ ಕೂಗು. ಕೂಗ್ತಾರ ಬಂಗಾರಿ ಏನ್ ಮಾಡ್ತಿದ್ದೆ ನೀನಲ್ಲಿ? ಇಲ್ಲಿ ಬಿರಿಯಾನಿ ರೆಡಿ ಆಗ್ತದೆ. ಇನ್ ಡೀಟೇಲ್ ವಿಡಿಯೋಸ್ ತುಂಬಾ ಟೈಮ್ ಮಾಡ್ಕೊತಿದ್ದೀನಿ ನಾನು ಮಮ್ಮಿಪುರನು. ಮತ್ತೆ ನನ್ ಮಗನ್ ಕರ್ಕೊಂಡು ಮಾಡಕ್ಕಾಗಲ್ಲ, ಕ್ವಿಕ್ ಆಗಿ ಹಂಗೆ ತೋರಿಸ್ತೀನಿ ಇದ್ನಲ್ಲ. ಸೊ ಇಲ್ಲಿ ಬಿರಿಯಾನಿಗೆ ರೆಡಿ ಆಗ್ತಾ ಇದೆ. ಇಲ್ಲಿ ಚಿಕನ್ ಗ್ರೇವಿಗೆ ಸಿಂಪಲ್ ಚಿಕನ್ ಗ್ರೇವಿಗೆ ಏನು ಮಸಾಲೆನೇ ರುಬ್ಬಿಲ್ಲ. ಮಮ್ಮಿ ಚೆನ್ನಾಗಿ ಮಾಡ್ತಾರೆ, ಆ ತರ ಮಾಡ್ತಾರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಇವತ್ತು ಬೆಳಿಗ್ಗೆ ಎಲ್ಲಿಗಪ್ಪ ರೆಡಿಯಾಗಿ ಹೋಗ್ತಾ ಇದೀವಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಗಾವಡಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಾನು ಪರಮ್ಗೆ ಪ್ರೆಗ್ನೆಂಟ್ ಇದ್ದೆ, ಅವಾಗಿನ ನನಗೆ ಗೊತ್ತಿರಲಿಲ್ಲ. ಸೊ ಅವಾಗ ದರ್ಶನ ಮಾಡ್ಕೊಂಡು ಬಂದ್ಬಿದ್ವಿ ಫ್ಯಾಮಿಲಿ ಎಲ್ಲರೂ ಹೋಗಿ. ಸೊ ಇವಾಗ್ಲೂ ಹೋಗೋಣ, ಅದು ಪರಮ್ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸ್ಯಾರಿ ಹಾಕಿದ್ದೀನಿ, ಆಮೇಲೆ ತೋರಿಸ್ತೀನಿ ನನ್ನ ಸ್ಯಾರಿ ಎಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ವಿಡಿಯೋ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಯ್ ಪರಮ್. ಪರಮ್ ಇವಾಗ ಹೊರಟಿದ್ದೀವಿ. ಟ್ರಾಫಿಕ್ ಏನು ಇಲ್ಲ ಅಂತಂದರೆ ನಾನ್ ಸ್ಟಾಪ್ ಹೊರಟ್ವಿ ಅಂತಂದರೆ 1.5 hour ಬೇಕು. ನೀವೇನಾದರೂ ಮೈಸೂರಿಂದ ಡೈರೆಕ್ಟ್ ಹೊರಡ್ತೀನಿ ಬಸ್ಸಲ್ಲಿ ಅಂತಂದರೆ ಬಸ್ ಫೆಸಿಲಿಟಿ ಕೂಡ ಇದೆ ಗಾವಡಗೆರೆಗೆ. ಅಂದರೆ ನಾನಿದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಪಾಪುಗೆ ಪ್ರೆಗ್ನೆಂಟ್ ಇರುವಾಗ, ಪ್ರೆಗ್ನೆಂಟ್ ಅಂತ ಗೊತ್ತಿರಲಿಲ್ಲ, ಆ ಟೈಮಲ್ಲಿ 1 time ಹೋಗಿದೆ. ಸೊ ಅದಾದಮೇಲೆ ಇವಾಗ ಪರಮ್ ಜೊತೆ ಹೋಗ್ತಾ ಇದ್ದೀವಲ್ಲ, ಏನೋ ಒಂಥರ ಖುಷಿ ಅನಿಸ್ತಾ ಇದೆ. ಇವಾಗ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಇಲ್ಲಿ ಒಂದು ಹೋಟೆಲ್ ಇದೆ, ಶ್ರೀ ಕೃಷ್ಣ ಪ್ರಸಾದಂ ಅಂತ, ವೆಜ್ ಹೋಟೆಲ್ಲು. ಬ್ರೇಕ್ಫಾಸ್ಟ್ ಆದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಬಿಕಾಸ್ ಮರ್ತೋಯ್ತು, ಫೋನ್ ಇಲ್ಲೇ ಬಿಟ್ಬಿಟ್ಟಿದ್ದೆ. ಸೊ ಇಲ್ಲಿಗೆ ಬಂದು ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಬನ್ನಿ ಇವಾಗ ಹೊರಡೋಣ. ಇನ್ನೊಂದು 1/2 hour ಆಗ್ಬೋದು ರೀಚ್ ಆಗೋಷ್ಟು. ಸಿಕ್ಕಾಪಟ್ಟೆ ರಶ್ ಇದ್ರು. ಅದು ನಾವು ಸಂಡೇ ಹೋಗಿದ್ದು. ಸಂಡೇ ಮತ್ತು ಹಾಲಿಡೇಸ್ ಟೈಮಲ್ಲಿ ಹೋದ್ವಿ ಅಂತಂದರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ರಶ್ ಇರ್ತಾರೆ. ಫೈನಲಿ ತಾಯಿ ದರ್ಶನ ಮಾಡಿಕೊಂಡು ಬೇಗ ನಾವು ಕೂಡ ಖುಷಿ ಆಯಿತು, ಏನೋ ಒಂಥರ. ಅದೂ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದು ಇನ್ನೂ ಖುಷಿ ಆಯಿತು.
ಅಲ್ಲಿ ನಮಗೆ ಹೂವು ಬಳೆ ಎಲ್ಲ ಕೊಟ್ಟರು. ಆ್ಯಂಡ್ ಪರಮ್ ಕೂಡ ಇವಾಗಂತೂ ಚಾಮುಂಡೇಶ್ವರಿ ತಾಯಿಗೆ ಅಲಂಕಾರ ಎಲ್ಲ ಮಾಡಿರ್ತಾರಲ್ಲ, ಸಿಕ್ಕಾಪಟ್ಟೆ ಏನೋ ಒಂಥರ ಪವರ್ ಬಂದಂಗೆ ಅನಿಸುತ್ತೆ. ಎರಡು ಕಣ್ಣು ಸಾಲದು ನೋಡೋದಕ್ಕೆ ಅನ್ನೋ ಥರ ಅನಿಸುತ್ತೆ. ಮತ್ತು ಬಸಪ್ಪನೂ ಇಲ್ಲಿ ತುಂಬಾ ಫೇಮಸ್ಸು. ಬಸಪ್ಪನ ತೀರ್ಥ ಸ್ನಾನ ಮಾಡೋದ್ರಿಂದ ಮತ್ತು ಬಸಪ್ಪನ ಆಶೀರ್ವಾದ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ನಂಬ್ತಾರೆ. ಆ್ಯಂಡ್ ಇಲ್ಲಿ ಕಾಯಿ ಕಟ್ಟೋದ್ರಿಂದ 6 ವಾರಗಳ ಕಾಲ 9 ವಾರಗಳ ಕಾಲ ಕಾಯಿ ಕಟ್ಟಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಎಷ್ಟೇ ಜನ ಭಕ್ತಾದಿಗಳು ಬರಲಿ, ಅನ್ನದಾಸೋಹ ಅಂತೂ ನಡೀತಾನೆ ಇರುತ್ತೆ. ಆ್ಯಂಡ್ ಪ್ರಸಾದ ಅಂತೂ ಅಮೃತ ಅಂತಲೇ ಹೇಳ್ಬೋದು. ನೀವು ಒನ್ ಟೈಮ್ ವಿಸಿಟ್ ಮಾಡಿ, ಗಾವಡಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿ. ಏನೋ ಒಂಥರ ಪವರ್ಫುಲ್ ಅಂತಲೇ ಅನಿಸುತ್ತೆ. ಅದು ಈ ಆಷಾಢದಲ್ಲಿ ಹೋಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು.